ಅಲ್ಲಪ್ಪ ಪೂಜೆ ಶುರು ಮಾಡೋಣ. ದೇವ್ರೆ, ಈ ಸಂಜೆ ನಮ್ಮ ಮನೆಯವ್ರ ಮರ್ಯಾದೆ ಕಳೆದ ಇರೋ ಥರ ಮಾಡಪ್ಪ. ಎಲ್ಲಪ್ಪ ನಿಮ್ಮ ಧರ್ಮಪತ್ನಿ, ಕರೀರಿ ಅವ್ರನ್ನ. ಅಮ್ಮ, ಅವಳಿನ್ನೂ ಪೂಜೆಗೆ ಬಂದಿಲ್ಲ, ಹೋಗಿ ಕರಿಯಮ್ಮ. ಅವಳು ಮೇಲ್ಗಡೆ ರೆಡಿ ಆಗ್ತಿದ್ದಾಳೆ, ಬಂದ್ಬಿಡ್ತಾಳೆ ಇರು. ನಾನೇ ಹೋಗಿ ಕರಿತೀನಿ. ಬೇಡ ನರಸಿಂಹ, ಪೂಜೆ ಕೂತಾಗ ಹಾಗೆಲ್ಲ ಹೇಳ್ಬಾರ್ದು. ಕೂತ್ಕೋ. ಅವಳು ಬರಲ್ಲ ಅಂತ ಕೂತಿದ್ದಾಳಲ್ಲ, ಈಗೇನು ಮಾಡೋದು? ನನಗೂ ಅದೇ ಆತಂಕ ಆಗ್ತಿದೆ ರೀ. ಅವಳು ಬರಲಿಲ್ಲ ಅಂದರೆ ಅವಮಾನ ಆಗುತ್ತೆ. ಎಲ್ಲ ದೇವಿನೇ ಕಾಪಾಡಬೇಕು. ಏನ್ ಇನ್ಸ್ಪೆಕ್ಟ್ರೆ, ಅಂತೂ ನಿಮ್ಮ ಮಗಳನ್ನ ಜಯರಾಮಣ್ಣನ ಮಗನ್ ಕೊಟ್ಟು ಮದುವೆ ಮಾಡಿ ನೀವು ದೊಡ್ಡವ್ರು ಅನ್ಸ್ಕೊಂಡ್ಬಿಟ್ರಿ. ರೇ, ಆ ಮಾತನ್ನು ವಾಪಸ್ ತಗೊಳ್ಳಿ. ನಾವೇನು ಇವ್ರಿಗೆ ಇಷ್ಟಪಟ್ಟು ಮಾತುಕತೆ ಮಾಡೇನೋ ಮದುವೆ ಮಾಡಲಿಲ್ಲ. ಬಲವಂತವಾಗಿ ನನ್ನ ಮಗಳಿಗೆ ತಾಳಿ ಕಟ್ಟಿದ್ದು ನಿಮ್ಮ ಕಣ್ಮುಂದೆನೇ ತಾನೇ? ಯಾಕೆ ನಿಮ್ಗೆ ಗೊತ್ತಿಲ್ವಾ? ಅಲ್ಲ, ಇವತ್ತಿನ ಪೂಜೆಗೆ ಇಷ್ಟಪಟ್ಟು ಬಂದಿದ್ದೀರಾ ಅಂದಮೇಲೆ ಈ ಮದುವೆಗೆ ಒಪ್ಪಿಗೆ ಕೊಟ್ಟಂಗೆ ಅಲ್ವಾ? ಸಾಧ್ಯನೇ ಇಲ್ಲ. ನನ್ನ ಮಗಳನ್ನ ನೋಡಬೇಕು ಅನ್ನಿಸ್ತು, ಅದಕ್ಕೆ ಬಂದಿರೋದು. ಹೋಗ್ಲಿ ಬಿಡ್ರಪ್ಪ, ಇನ್ಸ್ಪೆಕ್ಟರ್ಗೆ ನರಸಿಂಹನ ಮೇಲೆ ಇನ್ನ ಕೋಪ ಕಮ್ಮಿ ಆಗಿಲ್ಲ. ನೋಡಿ, ಸಾಹೇಬ್ರನ್ನ ನಾನು ಯಾವತ್ತೂ ದ್ವೇಷ ಮಾಡಿಲ್ಲ. ಅವರು ಅಷ್ಟೇ, ಕೆಲಸದಲ್ಲಿ ಒಂದು ಮಾತು ಬರುತ್ತೆ ಹೋಗುತ್ತೆ. ನಾನು ಅವರು ಯಾವತ್ತೂ ದ್ವೇಷ ಸಾಧಿಸೇ ಇಲ್ಲ. ಆಗ್ಲಿ ಬಿಡು ಜಯರಾಮಣ್ಣ, ಎಷ್ಟೇ ಆದ್ರೂ ಸಾಹೇಬ್ರು ನಿಮ್ ಬೀಗ್ರಲ್ವಾ, ನೀನೆಲ್ಲಿ ಬಿಟ್ಕೊಡ್ತೀಯ? ಬೀಗ್ರು ಬರ್ತಾ ಇದ್ದಾರೆ. ಅದಕ್ಕೆ ಮತ್ತೆ ಚಿಕ್ಕಮ್ಮ ಊರಿನ ದೇವಸ್ಥಾನಕ್ಕೆ ಬಂದಿದ್ರು, ಹಾಗೆ ಕರ್ಕೊಂಡ್ ಬಂದ್ವಿ. ತುಂಬಾ ಒಳ್ಳೇದಾಯ್ತು. ಬನ್ನಿ ಬೀಗ್ರೆ, ನಮಸ್ಕಾರ. ಶಂಕರಣ್ಣ, ನಾಗರಾಜಣ್ಣ, ಚೇರ್ ಕೊಡಿ.